ಕರುನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು. ಈ ಕರುನಾಡಲ್ಲಿ ಕಲೆ, ಸಂಸ್ಕೃತಿ, ಸಂಸ್ಕಾರ ಮತ್ತು ವಿವಿಧ ಕಲೆಗಳನ್ನು ಹೊಂದಿರತಕ್ಕಂಥ ಕರ್ನಾಟಕದಲ್ಲಿ ಮೊದಲು ಮೈಸೂರು ಎಂದು ನಾಮಕರಣ ಮಾಡಲಾಗಿತ್ತು. ತದಾದ ನಂತರ ಕರ್ನಾಟಕವನ್ನು ಡಿ ದೇವರಾಜ ಅರಸರವರು ನವೆಂಬರ್ 1ರಂದು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದರು. ಹಾಗಾಗಿ ಈ ಕರ್ನಾಟಕದಲ್ಲಿ ಕಲೆ, ಸಂಸ್ಕೃತಿ ಮತ್ತು ವಿವಿಧ ಶಿಲಾಶಾಸನಗಳು, ಮಂದಿರಗಳು, ಹಂಪಿಯ ವಿರೂಪಾಕ್ಷೇಶ್ವರ ದೇವಸ್ಥಾನ ಇವತ್ತಿಗೂ ಇತಿಹಾಸ ಉಳಿತಿರ್ತಕ್ಕಂಥ ದೇವಸ್ಥಾನ ಆಗಿದೆ. ಹಾಗಾಗಿ ಈ ಕರುನಾಡಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಮಾಡಬೇಕು. ಅದರ ಜೊತೆಗೆ ಈ ಕರ್ನಾಟಕ ರಾಜ್ಯೋತ್ಸವವನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯೋಣ. ಕರ್ನಾಟಕವನ್ನು ನೆಲ, ಜಲ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋಣ. ಇದೆಲ್ಲರ ಸಾರ್ವಜನಿಕರ ಜವಾಬ್ದಾರಿ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯೋತ್ಸವ ವಿಜೃಂಭಣೆ ಮಾಡಬೇಕು. ಈ ಕರ್ನಾಟಕ ರಾಜ್ಯೋತ್ಸವವು ಮತ್ತೊಮ್ಮೆ ನಮ್ಮ ಕನ್ನಡವನ್ನು ಬೆಳಗಿಸ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವನ ಶುಭಾಶಯಗಳು ತಿಳಿಸ್ತೇವೆ. ನಮಸ್ಕಾರ.